ಪ್ರತಿಷ್ಠಿತ ಕದನವಾಗಿದೆ. ಕೆಸಿಎ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಚುರುಕುಗೊಂಡಿದೆ. ವೆಂಕಟೇಶ್ ಪ್ರಸಾದ್ ವರ್ಸಸ್ ಕೆಎನ್ ಶಾಂತಕುಮಾರ್ ಫೈಟ್. ಕೆಸಿಎ ಎಲೆಕ್ಷನ್ನಲ್ಲಿ ಹೈಟೆಕ್ ಟೆಕ್ನಾಲಜಿ ಬಳಕೆಯನ್ನು ಮಾಡಲಾಗಿದೆ. ಮತದಾರರ ಅನುಕೂಲಕ್ಕೆ ಡಿಜಿಟಲ್ ವೋಟಿಂಗ್. ಫಸ್ಟ್ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡಲಾಗುತ್ತೆ. 1563 ಆಜೀವ ಸದಸ್ಯರು, 348 ಕ್ಲಬ್ಗಳ ಸಾಂಸ್ಥಿಕ ಸದಸ್ಯರು, 1911 ಸದಸ್ಯರಿಂದ ಕೆಸಿಎ ಅಧ್ಯಕ್ಷ ಗಾದಿಗಾಗಿ ಮತದಾನವನ್ನು ಮಾಡಲಾಗಿರುವಂಥದ್ದು. ಮತದಾನದ ಬಳಿಕ ಇಂದು ಸಂಜೆಯ ರಿಸಲ್ಟ್ ಕೂಡ ಪ್ರಕಟವಾಗಲಿದೆ. ಕೆಸಿಎ ಈ ಒಂದು ಗಾದಿ ಏನಿದೆ ಇದು ಪ್ರತಿಷ್ಠಿತವಾದಂತಹ ಒಂದು ಕದನ ಅಂತಾನೆ ಹೇಳ್ಬೋದು. ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಎಲೆಕ್ಷನ್ ಇದಾಗಿದೆ. ಕೆಸಿಎ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಚುರುಕುಗೊಂಡಿರುವಂಥದ್ದು. ವೆಂಕಟೇಶ್ ಪ್ರಸಾದ್ ವರ್ಸಸ್ ಕೆಎನ್ ಶಾಂತಕುಮಾರ್ ಇವರಿಬ್ಬರ ನಡುವೆ ಫೈಟ್ ಶುರುವಾಗಿದೆ. ಕೆಸಿಎ ಎಲೆಕ್ಷನ್ನಲ್ಲಿ ಹೈಟೆಕ್ ಟೆಕ್ನಾಲಜಿಯನ್ನು ಕೂಡ ಬಳಕೆ ಮಾಡಲಾಗಿದೆ. ಮತದಾರರ ಅನುಕೂಲಕ್ಕೆ ಡಿಜಿಟಲ್ ವೋಟಿಂಗನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಫಸ್ಟ್ ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನು ತೋರಿಸಲಾಗುತ್ತೆ. 1563 ಆಜೀವ ಸದಸ್ಯರು, 348 ಕ್ಲಬ್ಗಳ ಸಾಂಸ್ಥಿಕ ಸದಸ್ಯರು, 1911 ಸದಸ್ಯರಿಂದ ಕೆಸಿಎ ಅಧ್ಯಕ್ಷ ಗಾದಿಗಾಗಿ ಮತದಾನವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ನಾಗರಾಜ್ ಅವರು ನನಗೆ ಮೆಂಬರ್ಶಿಪ್ ಕೊಟ್ಟರು. ಬರೀ 2700 ರೂಪಾಯಿಗೆ ಚೆಕ್ ಕೊಟ್ಟರು. ಅವ್ರ ಮಗ ನಾನಿಬ್ರು ಜೊತೆಲಿ ಓದ್ತಿದ್ದು. ಜೊತೆಗೆ ಬೇರೆ ಎಲ್ಲ ಟೀಮ್ ಫ್ರೆಂಡ್ಸು ಗೊತ್ತು ನನಗೆ. ಬ್ರಿಜೇಶ್ ಇರ್ಬೋದು, ಅನಿಲ್ ಕುಂಬ್ಳೆ ಇರ್ಬೋದು, ಪ್ರಸನ್ನ ಇರ್ಬೋದು, ಎಲ್ಲ ರಾಜ್ಯ ಕ್ರಿಕೆಟ್ ಸಂಸ್ಥೆ ಚುನಾವಣೆಗೆ ಡಿಕೆಶಿ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ನಗುಮುಖದಲ್ಲಿ ಮತದಾನ ಮಾಡಿ ಬಂದ ಡಿಸಿಎಂ ಡಿಕೆ ಶಿವಕುಮಾರ್. ರಾಜ್ಯ ಕ್ರಿಕೆಟ್ ಸಂಸ್ಥೆ ಚುನಾವಣೆಗೆ ಡಿಕೆಶಿ ಮತದಾನ. ನಗುಮುಖದಲ್ಲಿ ಮತದಾನ ಮಾಡಿ ಬಂದ ಡಿಸಿಎಂ. ಮತದಾನದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೂಡ ನೀಡಿದ್ದು. ಬ್ರಿಜೇಶ್ ಪಟೇಲ್, ಅನಿಲ್ ಕುಂಬ್ಳೆ, ವೆಂಕಟೇಶ್ ಪ್ರಸಾದ್ ಎಲ್ಲರೂ ಕೂಡ ನಮಗೆ ಬೇಕಾದವರೇ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಚಿಕ್ಕವನಿದ್ದಾಗ ಕೆಸಿಎಯಲ್ಲಿ ಮೆಂಬರ್ಶಿಪ್ ಕೊಟ್ಟಿದ್ರು ಎನ್ನುವಂತಹ ಮಾಹಿತಿಯನ್ನು ಕೂಡ ಮಾಧ್ಯಮ ಮಿತ್ರರೊಂದಿಗೆ ಹಂಚಿಕೊಂಡಿರುವಂಥದ್ದು ಡಿಕೆ ಶಿವಕುಮಾರ್ ಅವರು. ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಚುನಾವಣೆ ನಡೀತಾ ಇದೆ, ಕೆಸಿಎ ಚುನಾವಣೆ. ಈ ಒಂದು ಕೆಸಿಎ ಚುನಾವಣೆಗೆ ಡಿಕೆಶಿ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ನಗುಮೊಗದಲ್ಲಿ ಮತದಾನವನ್ನು ಮಾಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಹಾಗಾದರೆ ಈ ಒಂದು ಕೆಸಿಎ ಮತದಾನದ ಬಗ್ಗೆ ಏನು ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು? ಕೆಸಿಎ ಚುನಾವಣೆಯಲ್ಲಿ ಯಾರೇ ಗೆದ್ರೂ ಕೂಡ ಸಂಸ್ಥೆಯನ್ನು ಇನ್ನಷ್ಟು ಬೆಳೆಸಬೇಕು ಎನ್ನುವಂತಹ ಆಶಯ ನಮಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಳೆದು ಹೋಗ್ತಿರೋ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಮತ್ತೆ ವಾಪಸ್ ತರ್ತಾರೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. 2026ರ ಐಪಿಎಲ್ ಮ್ಯಾಚ್ ಚಿನ್ನಸ್ವಾಮಿಯಲ್ಲಿ ನಡೆಯುತ್ತದೆ. ಐಪಿಎಲ್ ಮ್ಯಾಚ್ ಬೆಂಗಳೂರು ಬಿಟ್ಟೋಗದಂತೆ ನೋಡಿಕೊಳ್ಳಲಾಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ತಮ್ಮ ಒಂದು ಬಾಲ್ಯದ ದಿನಗಳನ್ನು ಕೂಡ ನೆನಪು ಮಾಡ್ಕೊಂಡಿದ್ದಾರೆ. ಚಿಕ್ಕವನಿದ್ದಾಗ ಕೆಸಿಎನಲ್ಲಿ ಮೆಂಬರ್ಶಿಪ್ ಕೊಟ್ಟಿದ್ರು, ನನಗೆ ಮೆಂಬರ್ಶಿಪ್ಪನ್ನು ತಗೊಂಡಿದ್ದೆ. ಕೆಸಿಎ ಚುನಾವಣೆಯಲ್ಲಿ ಯಾರೇ ಗೆದ್ರೂ ಕೂಡ ಒಳ್ಳೆಯದು, ಸಂಸ್ಥೆಯನ್ನು ಇನ್ನಷ್ಟು ಬೆಳೆಸಬೇಕು ಎನ್ನುವಂತಹ ಆಶಯ ನಮಗಿದೆ. ಚಿನ್ನಸ್ವಾಮಿಯಲ್ಲಿ ಕಳೆದು ಹೋಗ್ತಿರುವಂತಹ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಮತ್ತೆ ವಾಪಸ್ ತರ್ತೇವೆ ಅಂತ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ನೋಡ್ಕೊಂಡು ಬರೋಣ. ನಾನು ಕೆಸಿಎ ಮೆಂಬರು. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ನಾಗರಾಜ್ ಅವರು ನನಗೆ ಮೆಂಬರ್ಶಿಪ್ ಕೊಟ್ಟರು. ಬರೀ 2700 ರೂಪಾಯಿಗೆ ಚೆಕ್ ಕೊಟ್ಟರು. ಅವ್ರ ಮಗ ನಾನಿಬ್ರು ಜೊತೆಲಿ ಓದ್ತಿದ್ದು. ಜೊತೆಗೆ ಬೇರೆ ಎಲ್ಲ ಟೀಮ್ ಫ್ರೆಂಡ್ಸು ಗೊತ್ತು ನನಗೆ. ಬ್ರಿಜೇಶ್ ಇರ್ಬೋದು, ಅನಿಲ್ ಕುಂಬ್ಳೆ ಇರ್ಬೋದು, ಪ್ರಸನ್ನ ಇರ್ಬೋದು, ಎಲ್ಲರೂ ಕೂಡ ನನಗೆಲ್ಲ ಪರಿಚಯ. ಸೊ ನನ್ಗೆ ಏನ್ ಬೇಕು ಸೆಲೆಕ್ಟ್ ಮಾಡಿ ಮಿಕ್ಸ್ ಮಾಡಿ ನನ್ಗೇನಿತ್ತು ಓಟನ್ನು ಹಾಕ್ತೀನಿ. ಕ್ರಿಕೆಟ್ ಲವರ್. ಸೊ ಮುಂದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಏನು ಅನಾಹುತ ಆಗಿದೆ ಅದೆಲ್ಲ ತಪ್ಪಿಸಿ ಮುಂದಕ್ಕೆ ಈ ಕೆಸಿಯಲ್ಲಿ
ಸ್ಟೇಡಿಯಂ ನಡೆದು ನಮ್ಮ ಬೆಂಗಳೂರಿನ ಗೌರವನ ಉಳಿಸೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬಟ್ ವಿತ್ ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ವಲ್ಪ ಈ ಕ್ರೌಡ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇನ್ನು ಮುಂದಕ್ಕೆ ಈ ಸ್ಟೇಡಿಯಂನ ನಾವು ಬಳಸ್ತೀವಿ. ಇದ್ರ ಜೊತೆಗೆ ಆಲ್ಟರ್ನೇಟಿವ್ ಸ್ಟೇಡಿಯಂ ಕೂಡ ದೊಡ್ಡ ಸ್ಟೇಡಿಯಂನ ಮಾಡ್ತೀವಿ. ಸರ್, ಲಾಸ್ಟ್ ಇಯರ್ ಆದಂತ ಏನಿದೆ ಅವಾಂತರ ಇದಾದ್ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ಇಲ್ಲಿಂದ IPL ಬೇರೆ ಕಡೆಗೆ ಶಿಫ್ಟ್ ಆಗ್ಬೇಕು ಅನ್ನೋದೆಲ್ಲವೂ ಇದೆ. ಮುಂದಕ್ಕೆ ನಾವು ಯಾವ IPL ಶಿಫ್ಟ್ ಆಗ್ಬಿಡಲ್ಲ, ಇಲ್ಲೇ ನಡೆಸಿಸ್ತೀವಿ. ಇದು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಗೌರವ. ಇದನ್ನ ನಾವು ಅದು ಆಯ್ತು, ಏನೇನಿದೆ ಅದಕ್ಕೆಲ್ಲ ಮುಂದಕ್ಕೆ ಅವಕಾಶ ಕೊಡ್ತೀವಿ.